ಇನ್ನು ಮೊನ್ನೆ ಅಷ್ಟೇ ಘೋರ ದುರಂತ ಸಂಭವಿಸಿತ್ತಲ್ವಾ, ಲಾರಿ ಹರಿದು 10 ಜನ ಸಾವನ್ನಪ್ಪಿದ್ರು. ಅಲ್ಲಿ ಈ ವಯಸ್ಸಲ್ಲೂ ಕೂಡ ದೇವೇಗೌಡರು ಹೋದರು. ನಿಜವಾಗಿಯೂ ಕೂಡ ಮೆಚ್ಚಬೇಕ್ರಿ ರಾಜಕಾರಣಿಯನ್ನು, ಕಲಿಬೇಕು ರಾಜಕಾರಣಿಗಳು ತುಂಬ. ಎಲ್ಲರ ಮನೆಗೂ ಕೂಡ ಸಾಂತ್ವನವನ್ನು ಹೇಳಿದರು. ಗೋಕುಲ್ ಮತ್ತು ಪ್ರವೀಣ್ ಸಹೋದರ ವಿದ್ಯಾಭ್ಯಾಸದ ಖರ್ಚೆಲ್ಲ ನೋಡ್ಕೊಳ್ತಾರಂತೆ. ಇನ್ನು 1 ಲಕ್ಷ ರೂಪಾಯಿ ಪರಿಹಾರ ಏನಿತ್ತು ಅದು ಎಲ್ಲ ಅವ್ರಿಗೆ ಕೊಟ್ಟಿದ್ದಾರೆ. HD ರೇವಣ್ಣ ಅವರು ಕೂಡ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಒಂದಿಷ್ಟು ಸಾಂತ್ವನ ಹೇಳಿದ್ದಾರೆ. ಈ ಕಡೆಗೆ ಆ ಚಾಲಕ ಇದ್ನಲ್ಲ ಭುವನೇಶ್, ಅವನಿಗೇನೋ ಎದೇನೂ ಅಂತೆ, ಬೆಂಗಳೂರು ಜಯದೇವ್ಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಆರೋಗ್ಯ ಎಲ್ಲ ನೋಡಿಸ್ಬಿಟ್ಟು ಆಮೇಲೆ ಅವನನ್ನು ಕೋರ್ಟಿಗೆ ಹಾಜರುಪಡಿಸ್ತಾರಂತೆ. ಈ ಕಡೆಗೆ ಪಾಪ ಇಷ್ಟು ದಿನ ಹೇಳ್ತಾ ಇದ್ರಂತೆ ಅಲ್ಲಿ ಜನ ಎಲ್ಲ, ಹಂಪ ಹಾಕ್ಸಿರಿ ಆ ರಸ್ತೆ ಅಪಘಾತದ ವಲಯ ಅಂತೇಳಿ, ಹಂಪೆ ಹಾಕಿಸ್ತಿರಲ್ಲ. ಇಷ್ಟು ಜನ ಸತ್ತ ಮೇಲೆ ಈಗ ಹಂಪ ಹಾಕಿಸ್ತಾ ಇದ್ದಾರಂತೆ. 10 ಜನಕ್ಕೂ 1 ಲಕ್ಷ ರೂಪಾಯಿನ ಒಬ್ಬೊಬ್ಬರಿಗೆ ಏಟ್ ಬಿದ್ದಿರ್ತಕ್ಕಂಥವ್ರಿಗೆ ಅವ್ರಿಗೆ 25,000, ಮಧ್ಯಮ ದರ್ಜೆ ಏಟ್ ಬಿದ್ದವರಿಗೆ 20,000, ಸ್ವಲ್ಪ ಕಡಿಮೆ ಏಟ್ ಬಿದ್ದವರಿಗೆ 15,000. ಈ ರೀತಿ ತೀರ್ಮಾನ ಮಾಡಿ ನಾವು ನಿನ್ನೆ ಅಲ್ಲಿರ್ತಕ್ಕಂಥವ್ರಿಗೆ ಹಣ ಪೇಮೆಂಟ್ ಮಾಡಿದ್ದೇವೆ. ಅದು ಡೀಟೇಲ್ಸ್ನೆಲ್ಲ ಜಿಲ್ಲಾಧಿಕಾರಿಗಳು ಕಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ಅವ್ರು ಹೇಳಿದವರಿಗೆ ಹಣ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ಇಲ್ಲ ಅವರೇ ಹಣ ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿ ನಾವೇ ಕೊಡ್ತೀವಿ ಅಂದ್ರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೊಸಳೆ ಹೊಸಹಳ್ಳಿ ಟ್ರಕ್ ದುರಂತದಲ್ಲಿ ಮಕ್ಕಳನ್ನ ಕಳ್ಕೊಂಡ ಕುಟುಂಬಗಳ ನೋವು, ತೊಳಲಾಟ, ಆರ್ತನಾದ ಹೇಳತೀರದಾಗಿದೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಥೆ ಕೇಳಿಸ್ಕೊಳ್ಳಿ. ಶತ್ರುಗಳಿಗೆ ಈ ತರ ಕಷ್ಟ ಕೊಡಬಾರ್ದು. ಅಯ್ಯೋ, ಇದು ಸಣ್ಣದ್ರಿಂದ ನನ್ನ ಮಗ ಅವಾಗ ಅಷ್ಟು ಕಷ್ಟಪಟ್ಟೆ. ಇವತ್ತು ನನ್ನ ಕೈ ಬಿಟ್ಟು ಆಯ್ತು. ಈ ದಾರಿಲಿ ಓಡಾಡ್ತಿದ್ರೆ ಎಲ್ಲಾರು ನೀನು ಒಳ್ಳೆ ಮಗ ಪಡ್ದಿದ್ದೀಯಲ್ಲೇ, ನಿನ್ ಜೊತೆಲೇ ಇರೋದು ನನ್ನ ಜೊತೆ ಅಮ್ಮ ಅಂದದ್ ಬಾಯ್ ಬಿಟ್ಟು ಒಂದು ಮಾತು ಕೆಟ್ಟ ಭಾಷೆನೂ ಬೈದಿಲ್ಲ ನನ್ನ ಮಗ. ರಾತ್ರಿ ಇಡೀ ಯಾರಿಗೂ ಮಗ ಇಲ್ಲ ಅಂದ್ರೂ ಮನೇಲಿ ಯಾರು ಇರೋಕ್ಕಾಯ್ತದೆ ಹೇಳಿ. ಒಬ್ಬನೇ ಮಗ ಅವ್ನು ಕಳ್ಕೊಂಡು ನಾವು ಜೀವನ ಮಾಡೋದು ಹೆಂಗೆ? ದೇವ್ರೇ, ತಂದೆ ತಾಯಿದರಿಗೆ ಮಕ್ಕಳು ಮೋಸ ಮಾಡ್ತಾರೆ, ನಂಬ್ತೀನಿ ಪ್ರೀತಿಗೂ ಮಾಡ್ತಾನೆ ದೇವ್ರು. ನಮ್ಮ ರಿಲೇಟಿವ್ ಕೂಲಿ ಮಾಡ್ಕೊಂಡಿದ್ದೆ ಸರ್. ಶುಕ್ರವಾರ ಸಾಮಾನು ತಂದು ಮನೆಗೆ ಇಟ್ಬಿಟ್ಟು ಎಲ್ಲನೂ ಜೋಡಿಸ್ಬಿಟ್ಟು ನಾನು ಬರ್ತೀನಿ ಕಣಮ್ಮ ಹೊಸಳಿಗೆ ಹೋಗ್ಬಿಟ್ಟು ಅಂತ ಹೋದ ಸಹ ಅಷ್ಟೇ ಸರ್. ಮತ್ತೆ ಬರ್ನಿಲ್ಲ ಮನೆಗೆ. ಅವನು ಯಾವ್ದಾರು ಸಹ ನನಗೆ ಗಂಡ ಇಲ್ಲ, ಏನಿಲ್ಲ, ಹೆಣ್ಮಕ್ಳು ಇಬ್ಬರಾಳು, ಅವನೊಬ್ಬನೇ ಸರ್. ನನಗೆ ಅವರೇ ದಾತಿಕ್ರು ಸರ್, ನನಗೇನು ಯಾರೂ ಇಲ್ಲ ಸರ್. ನನ್ನ ಮಗನೇ, ಎಷ್ಟು ಜನ ಬಂದವರು ನಿನಗೆ ಸಂಪಾದನೆ ಮಾಡಿದೆಯಲ್ಲೋ, 17 ವರ್ಷದ ಮಗ ನನ್ನ ಮಗನೇ ಎಲ್ಲಿದೆಯೋ. ಅದನ್ನು ಅವ್ರ ಜೀವನ ಪರ್ಯಂತನೂ ಕಷ್ಟನೇ ಅವರಿಗೆ. ಇನ್ನು ಮೋದಿಯವರು, ನಾನು ಶಿವನ ಭಕ್ತ, ನಿಂದನೆಗಳ ವಿಷವನ್ನು ನುಂಗ್ತೀನಿ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿಯವರ ವಾಗ್ದಾಳಿ. ಆಸಾಂನ ದರಂಗ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದರು ಅವರು. ಕಾಂಗ್ರೆಸ್ ಆಡಳಿತದಲ್ಲಿ ಭಯೋತ್ಪಾದನೆ ನಡೆದಾಗ ಮೌನವಾಗಿರ್ತಾ ಇತ್ತು. ಈಗ ನಮ್ಮ ಪಡೆಗಳು ಆಪರೇಷನ್ ಸಿಂಧೂರವನ್ನು ನಡೆಸಿವೆ. ಪಾಕಿಸ್ತಾನದ ಪ್ರತಿಯೊಂದು ಮೂಲೆಯಿಂದಲೂ ಕೂಡ ಭಯೋತ್ಪಾದನೆಯನ್ನ ಬೇರು ಸಹಿತ ಕಿತ್ತ ಹಾಕ್ತೀವಿ. ಜನರೇ ನನ್ನ ಯಜಮಾನರು ಮತ್ತು ನಾನು ಅವರ ರಿಮೋಟ್ ಕಂಟ್ರೋಲ್ ಆಗಿದ್ದೇನೆ. ನನಗೆ ಗೊತ್ತು, ಇಡೀ ಕಾಂಗ್ರೆಸ್ ಪರಿಸರ ವ್ಯವಸ್ಥೆಯು ನನ್ನನ್ನು ಗುರಿಯಾಗಿಸಿಕೊಂಡು ಮೋದಿ ಮತ್ತೆ ಅಳುತ್ತಿದ್ದಾರೆ ಅಂತ ಹೇಳುತ್ತೆ. ಜನರೇ ನನ್ನ ದೇವರು. ನಾನು ನನ್ನ ನೋವನ್ನು ಅವರ ಮುಂದೆ ವ್ಯಕ್ತಪಡಿಸದಿದ್ರೆ ನಾನು ಅದನ್ನು ಮತ್ತೆಲ್ಲಿ ಮಾಡಲಿ? ಅವರು ನನ್ನ ಯಜಮಾನರು, ನನ್ನ ದೇವತೆಗಳು ಮತ್ತು ನಾನು ಅವರ ರಿಮೋಟ್ ಕಂಟ್ರೋಲ್. ನನ್ನ ಬಳಿ ಬೇರೆ ಯಾವುದೇ ರಿಮೋಟ್ ಕಂಟ್ರೋಲ್ ಇಲ್ಲ ಅಂತ ಹಲವಾರು ಯೋಜನೆಗಳನ್ನು ಉದ್ಘಾಟನೆ ಮಾಡಿ ಮಾತಾಡಿದರು. ಇನ್ನು ಹಾಗೆ ಮುಂದುವರೆದು, ಕಾಂಗ್ರೆಸ್ ಪಕ್ಷ ಪಾಕ್ ಉಗ್ರರೊಂದಿಗೆ ಕೈ ಜೋಡಿಸಿ ಒಳನುಸುಳುಕೋರನ್ನೆಲ್ಲ ಬೆಂಬಲಿಸುತ್ತಿತ್ತು. ನೆಹರು ಅವರು ಸೇನೆಗಿಂತ ಉಗ್ರನ್ನೇ ಆಯ್ಕೆ ಮಾಡಿಕೊಂಡಿದ್ರು. ನಿರಂತರ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು. ಪಾಕ್ ಪೋಷಿತ ಭಯೋತ್ಪಾದಕರ ಪರ ನಿಂತಿದೆ ಅಂತೆಲ್ಲ ಆರೋಪ ಮಾಡಿದರು. ಕಾಂಗ್ರೆಸ್ನ ಅತಿದೊಡ್ಡ ಟಾರ್ಗೆಟ್ ವೋಟ್ ಬ್ಯಾಂಕ್ ಆಗಿದೆ, ಅದು ದೇಶದ ಬಗ್ಗೆ ಎಂದಿಗೂ ಕೂಡ ಕಾಳಜಿ ವಹಿಸಲ್ಲ ಅಂತ ಟೀಕೆ ಮಾಡಿದರು. ಇನ್ನು ರಾಹುಲ್ ಗಾಂಧಿ ಮಾಡಿರುವ ಮತಗಳ್ಳತನ ಆರೋಪಗಳ ಕುರಿತು ಚುನಾವಣಾ ಆಯೋಗದ ಪ್ರತಿಕ್ರಿಯೆಯನ್ನ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ YS
SY ಖುರೇಶಿ ತೀವ್ರವಾಗಿ ಟೀಕಿಸಿದ್ದಾರೆ. ಚುನಾವಣಾ ಆಯೋಗವು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಆಕ್ಷೇಪಾರ್ಹ ಮತ್ತು ಆಕ್ರಮಣಕಾರಿ ರೀತಿಯಲ್ಲಿ ಕೂಗುವ ಬದಲು ಅವರು ಮಾಡಿರುವಂತಹ ಆರೋಪಗಳ ಕುರಿತು ತನಿಖೆಗೆ ಆದೇಶಿಸಬೇಕಾಗಿತ್ತು ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ನಡೆಸಿದ ವಿಧಾನದ ಬಗ್ಗೆಯೂ ಕೂಡ ಚುನಾವಣಾ ಆಯೋಗದ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಅದು ಪಂಡೋರಾ ಪೆಟ್ಟಿಗೆಯನ್ನ ತೆರೀತಾ ಇದೆ. ಮಾತ್ರವಲ್ಲದೆ ಚುನಾವಣಾ ಸಂಸ್ಥೆಯು ಕಡಜದ ಗೂಡಿನಲ್ಲಿ ಕೈ ಹಾಕಿದೆ, ಅದು ಅದಕ್ಕೆ ಹಾನಿ ಮಾಡುತ್ತೆ ಅಂತ ಖುರೇಶಿ ಅವರು ಕಿಡಿಕಾರಿದ್ದಾರೆ. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ನ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಲಾದಂತಹ ಅರ್ಜಿಗಳ ಸಂಬಂಧ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯಂತರ ಆದೇಶ ಬರುತ್ತಂತೆ. ವಕ್ಫ್ ಆಸ್ತಿ ಡಿನೋಟಿಫಿಕೇಶನ್, ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರಿಗೆ ಸ್ಥಾನ, ಜಿಲ್ಲಾಧಿಕಾರಿಗಳಿಗೆ ಆಸ್ತಿ ಘೋಷಣೆ ಅಧಿಕಾರ ಕುರಿತು ಸಾಧ್ಯತೆ ಇದೆ ತೀರ್ಪು. ಅದರ ಬಗ್ಗೆನೇ ಬರಬೇಕಾಗಿದೆ. ನೋಡೋಣ ಏನಾಗುತ್ತೆ. ನಾನು ಅಧಿಕಾರದ ಆಸೆಯಿಂದ ಬಂದಿಲ್ಲ. 6 ತಿಂಗಳಿನಿಂದ ಹೆಚ್ಚು ಕಾಲ ನಾನೇನು ನೇಪಾಳದ ನೂತನ ಹಂಗಾಮಿಯಾಗಿ ಉಳ್ಕೊಳ್ತೀನಿ, ಅದಾದ ನಂತರ ಮುಂದುವರಿಯಲ್ಲ ಅಂತ ಸುಶೀಲಾ ಕರ್ಕಿ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾವು ಹೊಸ ಸಂಸತ್ತಿಗೆ ಜವಾಬ್ದಾರಿನ ಹಸ್ತಾಂತರ ಮಾಡ್ತೀವಿ. ನಿಮ್ಮ ಬೆಂಬಲ ಇಲ್ಲದೆ ನಾವು ಯಶಸ್ವಿಯಾಗುವುದಕ್ಕೆ ಸಾಧ್ಯ ಇಲ್ಲ ಮತ್ತು ಜೆನ್ಸಿ ಪ್ರತಿಭಟನೆಯನ್ನ ಶ್ಲಾಘನೆ ಮಾಡಿದ್ದಾರೆ. ಅಲ್ಲದೆ ಆಂದೋಲನದ ಸಮಯದಲ್ಲಿ ಕೊಲ್ಲಲ್ಪಟ್ಟವರನ್ನ ಹುತಾತ್ಮರು ಅಂತ ಪರಿಗಣಿಸಿ 1 ಮಿಲಿಯನ್ ನೇಪಾಳ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಜೊತೆಗೆ 28 ಕನ್ನಡಿಗರನ್ನ ಬೆಂಗಳೂರಿಗೆ ವಾಪಸ್ ಕಳಿಸುವ ಕೆಲಸವೂ ಕೂಡ ಆಗಿದೆ. ನೇಪಾಳದ ಕರಾಳತಿಯನ್ನ ಕನ್ನಡಿಗರು ಪಬ್ಲಿಕ್ ಟಿವಿಗೆ ಬಿಚ್ಚಿಟ್ಟಿದ್ದಾರೆ. ಹೌದು ಸರ್, ನಾವು ಓಡಾಡಕ್ಕೆ ಕೂಡ ಆಗಿಲ್ಲ ಸರ್, ನಡೆಯೋ ಶಕ್ತಿ ಕೂಡ ಇರಲಿಲ್ಲ ಸರ್ ನಮಗೆ. ನಮ್ಮ ಮನೆಯವರೆಲ್ಲ ಧೈರ್ಯ ಹೇಳಿ ಕೈ ಹಿಡಿದು ಕರ್ಕೊಂಡು ಬಂದರು ಸರ್. ಈಗಲೂ ಕೈಕಾಲು ನಡ್ಕ ಆಗ್ತಿದೆ ಸರ್, ಆ ಘಟನೆ ಕಂಡ್ರೆ ಅಷ್ಟು ಭಯ ಆಗೋಯ್ತು ಸರ್. ಆಗಿಲ್ಲ ಸರ್, ನಡೆಯೋ ಶಕ್ತಿ ಕೂಡ ಇಲ್ಲ ಸರ್. ನಮ್ಮ ಮನೆಯವ್ರು ಕೈ ಹಿಡಿದು ಕರ್ಕೊಬಂದರು ಸರ್, ನಡೆಯೋ ಶಕ್ತಿ ಕೂಡ ಇಲ್ಲ. ನಾವಿದ್ದ ಲಾಡ್ಜ್ ಸರೌಂಡಿಂಗ್ಸಲ್ಲಿ ಹಚ್ಕೊಂಬಂದ್ರು ಬೆಂಕಿ. ಆಮೇಲೆ ನಾವಿದ್ದಂಥ ಬಸ್ಸನ್ನು ಕಿತ್ಕೊಂಡ್ರು. ಗಲಾಟೆ ಆಗುವಂಥ ಸಂದರ್ಭ ನಮ್ಗೆ ಗೊತ್ತಿರಲಿಲ್ಲ. ಅದು ನಾವು ಸೋಮವಾರ ಬೆಳಗ್ಗೆ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಟೂರಿಸಮ್ ಬಸ್ ಬಂತು. ಆ ಬಸ್ ಮುಖಾಂತರ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಬಸ್ ಕಿತ್ಕೊಂಡ್ಬಿಟ್ರು. ಸಿಕ್ಕಾಪಟ್ಟೆ ನಾವು ಯಾವತ್ತೂ ಜೀವನದಲ್ಲಿ ನಮ್ಮ ಇಂಡಿಯಾದಲ್ಲೇ ನಾವು ಆ ಥರ ಒಂದು ಘಟನೆಗಳನ್ನು ನಾವು ನೋಡಿಲ್ಲ. ಎಷ್ಟು ಭಯಂಕರ. ಸೆಪ್ಟೆಂಬರ್ 22ರಿಂದ ನಾಡಹಬ್ಬ ದಸರಾ ಪ್ರಾರಂಭವಾಗುತ್ತೆ. ಇವತ್ತು ಅಧಿಕೃತವಾಗಿ ಸಚಿವ ಎಸ್ ಸಿ ಮಹದೇವಪ್ಪ ಅವರು ಹೋಗಿ ಪ್ರಮೋದ್ ದೇವರು ಒಡೆಯರ್ ಅವರಿಗೆ ಇನ್ವಿಟೇಷನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ದಸರಾ ಏರ್ ಶೋ ಸೆಪ್ಟೆಂಬರ್ 27ಕ್ಕೆ ಆರಂಭವಾಗುತ್ತೆ. ಬನ್ನಿಮಂಟಪ ಮೈದಾನದಲ್ಲಿ ಏರ್ ಶೋ ನಡೆಯುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ವಿದ್ಯುಕ್ತವಾಗಿ ದಸರಾ ಉದ್ಘಾಟನೆ ಆಗುತ್ತೆ 22ನೇ ತಾರೀಕಿಗೆ. ಎಕ್ಸಿಬಿಷನು, ಕುಸ್ತಿ, ಆಹಾರ ಮೇಳ ಎಲ್ಲ ಅವತ್ತೇ ಉದ್ಘಾಟನೆ. ಇನ್ನು ಮಂಡ್ಯದಿಂದ ಚಾಮುಂಡಿ ಬೆಟ್ಟಕ್ಕೇನೋ ಮುಂದಾಗಿದ್ದರಂತೆ ಭಾನು ಮುಷ್ತಾಕ್ ಅವರ ಆಯ್ಕೆಯನ್ನು ವಿರೋಧಿಸಿ. ಬಟ್ ಅದು ಯಾವುದೂ ಕೂಡ ಆಗಿಲ್ಲ. ಪೊಲೀಸರು ಬಂದ್ ಮಾಡಿದ್ದಾರೆ ಬಜರಂಗ ಸೇನೆಯ ಕಾರ್ಯಕರ್ತರನ್ನು. ಬೆಂಗಳೂರಿನಲ್ಲಿ 3 ದಿನಗಳ ಕಾಲ ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ. ನಾಳೆಯಿಂದ ಸೆಪ್ಟೆಂಬರ್ 17ರವರೆಗೆ ಕಾವೇರಿ ನೀರು ಸರಬರಾಜು ಸ್ಥಗಿತವಾಗುತ್ತೆ. ಕಾವೇರಿ ನೀರು ಸರಬರಾಜು ಯೋಜನೆಯಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ. ಸ್ವಲ್ಪ ಮಿತವಾಗಿ ಬಳಸಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ 100% ಸುಂಕದ ಕರೆಗೆ ಚೀನಾ ತಿರುಗೇಟನ್ನು ಕೊಟ್ಟಿದೆ. ನಾವು ಯಾವುದೇ ಯುದ್ಧಗಳಲ್ಲಿ ಭಾಗವಹಿಸಲ್ಲ, ಯಾವುದೇ ಸಂಚು ರೂಪಿಸೋದಿಲ್ಲ ಅಂತ ಹೇಳಿದೆ. ಟ್ರಂಪ್ ನ್ಯಾಟೋ ಸದಸ್ಯರಲ್ಲಿ ರಷ್ಯಾದ ತೈಲ ಖರೀದಿ ನಿಲ್ಲಿಸುವಂತೆ ಒತ್ತಾಯಿಸಿದ ಬೆನ್ನಲ್ಲೇ ಅಮೆರಿಕಾಗೆ ಚೀನಾ ಈಗ ಟಾಂಗ್ ಕೊಟ್ಟಿದೆ.